ಮನೆ ಕಟ್ಟುವವರಿಗೆ ಮರಳಿದ್ದೇ ದೊಡ್ಡ ಟೆನ್ಷನ್. ಮರಳು ಸಿಗದೆ ಅದೆಷ್ಟೋ ಬಿಲ್ಡರ್ಸ್ ತಲೆ ಮೇಲೆ ಕೈ ಇಟ್ಟಿದ್ದಾರೆ. ಇನ್ಮುಂದೆ ಮನೆ ಕಟ್ಟುವವರಿಗೆ ಇಲ್ಲಿದೆ ನೋಡಿ ಸಂಪೂರ್ಣ ಸೊಲ್ಯೂಷನ್. ನೀವು ಹೇಳಿ ಮರಳಿಗೆ ಗುಡ್ ಬೈ. ಈ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ವೀಕ್ಷಿಸಿ. ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ಉಡುಪಿ ಜಿಲ್ಲೆಯ ನಂಬರ್ 1 ವಾರ್ತಾವಾಹಿನಿ ಸ್ವಯಂ ಟೈಮ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮನೆ ಕಟ್ಟುವಾಗ ಜನ ಮರಳಿಗಾಗಿ ಪಡೋ ಪಾಡು ಮಾತ್ರ ಬಹಳ ಸಂಕಷ್ಟದ್ದು. ಪಾಪ ಆ ಬಡಪಾಯಿ ಮರಳಿಗಾಗಿ ಏನೆಲ್ಲ ಕಷ್ಟಪಡ್ತಾನೆ. ಎಷ್ಟೇ ದುಡ್ಡು ತೆತ್ತಾದರೂ ಮರಳು ಖರೀದಿ ಮಾಡ್ತಾನೆ. ಆತನ ಮನೆ ನಿರ್ಮಾಣ ಮಾಡೋ ಕನಸು ಪೂರೈಕೆ ಮಾಡಲು ಎಲ್ಲ ಸಮಸ್ಯೆಗಳನ್ನ ಎದುರಿಸಿ ಮನೆ ಸಂಪೂರ್ಣ ಮಾಡ್ತಾನೆ. ಮರಳು ಸಿಗಲು ಇಷ್ಟೆಲ್ಲ ಕಷ್ಟಪಡೋದು ಯಾಕೆ? ಹಾಗಾದ್ರೆ ಮರಳಿನ ಬದಲಾಗಿ ಪರ್ಯಾಯ ವ್ಯವಸ್ಥೆ ಏನು ಎಂಬುದು ಎಲ್ಲರನ್ನ ಕಾಡೋ ಪ್ರಶ್ನೆ. ಈ ಪ್ರಶ್ನೆಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ನಿಮ್ಮ ಸ್ವಯಂ ಟೈಮ್ಸ್ ಇಂದಿನ ಸಂಚಿಕೆಯನ್ನ ರೂಪಿಸಿದೆ. ಮರಳಿನ ಬದಲಾಗಿ ಸ್ಯಾಂಡ್ ಬಳಕೆ ಉತ್ತಮ ಎಂಬುದು ತಜ್ಞರು ನೀಡಿದ ಅಭಿಪ್ರಾಯವಾಗಿದೆ. ಅಷ್ಟೆಲ್ಲ ಕಷ್ಟಪಟ್ಟು ಉಪ್ಪು ಮಿಶ್ರಿತ ಮರಳಿನ ಬಳಕೆ ಮಾಡೋ ಬದಲಾಗಿ ಸ್ಯಾಂಡ್ ಬಳಕೆಯಾದ್ರೆ ಹಣವೂ ಕಡಿಮೆ, ಟೆನ್ಷನ್ ಕೂಡ ಇಲ್ಲ. ಈ ಬಗ್ಗೆ ವಿಶೇಷ ವಿವರಣೆಯನ್ನ ತಜ್ಞರು ನೀಡಿದ್ದಾರೆ. ನಮಸ್ಕಾರ, ನಾನು ಪ್ರೊಫೆಸರ್ ರಾಮಶಾಸ್ತ್ರಿ, ಸೀನಿಯರ್ ಪ್ರೊಫೆಸರ್ ಇನ್ ಮೈನಿಂಗ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದಿ ಇನ್ಸ್ಟಿಟ್ಯೂಟ್. ನಮ್ಮ NIT ಸುರತ್ಕಲ್ಲಲ್ಲಿ ನಾನು ಸೀನಿಯರ್ ಫ್ಯಾಕಲ್ಟಿಯಲ್ಲಿ. ಮತ್ತು ಲಾಸ್ಟ್ 4 ಡಿಕೇಡ್ಸ್ದಿಂದ ನಾವು ರಾಕ್ ಮೆಕ್ಯಾನಿಕ್ಸ್ ರಿಲೇಟೆಡ್ ರಿಸರ್ಚ್ನಲ್ಲಿದ್ದೀನಿ. ಈ ರಾಕ್ ಮೆಕ್ಯಾನಿಕ್ಸ್ ರಿಸರ್ಚ್ ಅಂತ ಪ್ರಾಪರ್ಟೀಸ್ ಆಫ್ ದಿ ಮೆಟೀರಿಯಲ್ಸ್ಗೆ ಏನೇನು ಪ್ರಾಪರ್ಟೀಸ್ ಆಗ್ತದೆ, ಯಾವ ಥರ ಅದು ಯೂಸ್ ಮಾಡ್ಬೋದು, ಮೇನ್ಲಿ ರಿಲೇಟೆಡ್ ಟು ನಮ್ಮ ರಾಕ್ ಜೊತೆ ಏನೇನು ಪ್ರಾಪರ್ಟೀಸ್ ಇರ್ತದೆ ಅದರ ಮೇಲೆ ರಿಸರ್ಚಿ, ಮತ್ತು ನಮ್ಮ ಬ್ಲಾಸ್ಟಿಂಗ್ ಮೇಲೆ ರಿಸರ್ಚಿ, ಮತ್ತು ಈ ಸ್ಲೋಪ್ಸ್ ಮೇಲೆ ರಿಸರ್ಚ್ ಮಾಡ್ತಾಯಿದ್ದೀನಿ ನಾನು. ಮತ್ತು ಟನಲಿಂಗ್, ಈ 4-5 ಏರಿಯಾದಲ್ಲಿ ನಾವು ಆಲ್ಮೋಸ್ಟ್ 40 ವರ್ಷದಿಂದ ರಿಸರ್ಚಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಈಗ ಪ್ರಮುಖವಾಗಿ ರೀಸೆಂಟ್ಲಿ ಈ ಯೂಸೇಜ್ ಆಫ್ ಸ್ಯಾಂಡ್ ಮೇಲೆ ಸ್ವಲ್ಪ ಕಾಂಟ್ರವರ್ಸಿಯ ಯಾವ ಥರ ಒಂದು ಚರ್ಚೆ ತುಂಬ ನಡೆಸ್ತಾ ಇದೆ. ವೆದರ್ ನಾವು ರಿವರ್ ಸ್ಯಾಂಡ್ ಯೂಸ್ ಮಾಡಬೇಕಾ ಕನ್ಸ್ಟ್ರಕ್ಷನ್ಗೋಸ್ಕರ ಇಲ್ಲ ಅಂತ ನಮ್ಮ ಕ್ವಾರಿ ಡಸ್ಟ್ ಅದು ಪ್ರಾಸೆಸಿಂಗ್ ಮಾಡಿ ಸ್ಯಾಂಡ್ ಕೊಡ್ತಾರೆ ಅವರು. ಸ್ಯಾಂಡ್ ಥರ ಮೆಟೀರಿಯಲ್ ಬರ್ತದೆ, ಅದು ನಾರ್ಮಲ್ಲಿ ನೋನ್ ಆ್ಯಸ್ ಸ್ಯಾಂಡ್ ಅಂತ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ ಅಂತ. ಓಕೆ, ಫಸ್ಟ್ ರಿವರ್ ಸ್ಯಾಂಡ್ ತೊಗೊಂಡೆ. ರಿವರ್ ಸ್ಯಾಂಡ್ ನೇಚರ್ದಿಂದ ನಮಗೆ ಸ್ಯಾಂಡ್ ಥರ ಪಾರ್ಟಿಕಲ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್, ಥೌಸಂಡ್ಸ್ ಅಲ್ಲ ಮಿಲಿಯನ್ಸ್, ಲಕ್ಷದಿಂದ ಮೇಲೆ ಇಯರ್ಸ್ದಿಂದ ಅದೆಲ್ಲ ಒಂದು ಜಿಯೋಲಾಜಿಕಲ್ ಪ್ರಾಸೆಸ್ ಆದಮೇಲೆ ನಮಗೆ ರಿವರ್ ಸ್ಯಾಂಡ್ ಬರ್ತದೆ. ನಾರ್ಮಲಿ ರಿವರ್ ಸ್ಯಾಂಡ್ ಸರ್ಕಿಲ್ ಥರ ಬರ್ತದೆ, ಸರ್ಕಿಲ್ ಇಲ್ಲಂತ ಬಾಲ್ ಥರ ಬರ್ತದೆ ನಾರ್ಮಲ್ಲಿ. ಬಟ್ ನಮ್ಮ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ ಅಂತ ಸ್ಯಾಂಡ್ ಅಂತ ನಮಗೆ ಏನೇನು ಪ್ರಾಪರ್ಟೀಸ್ ಬೇಕೋ ಅದೇ ತೊಗೊಂಡು ಕರೆಕ್ಟ್ ಆ ಪ್ರಾಪರ್ಟೀಸ್ ಸೂಟ್ ಮಾಡಲಿಕ್ಕೆ ನಾವು ಕ್ವಾರಿನಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಓಕೆ, ಸೊ ನಿಮಗೆ ಆ ಸ್ಯಾಂಡ್ ಸ್ಯಾಂಡ್ ಮೇಲೆ ತುಂಬ ಕಂಟ್ರೋಲ್ ಇರ್ತದೆ. ಏನೇನು ಪ್ರಾಪರ್ಟೀಸ್ ಕನ್ಸ್ಟ್ರಕ್ಷನ್ ಬೇಕೋ ಅದೇ ಥರ ನಾವು ಮಾಡಿ ಕೊಡಲಿಕ್ಕೆ ಆಸ್ಕಾರ ಇರ್ತದೆ. ಓಕೆ, ಮತ್ತು ರಿವರ್ ಸ್ಯಾಂಡ್ ಎಲ್ಲರಿಗೂ ಗೊತ್ತುಂಟು. ರಿವರ್ಸ್ ನಮ್ಮ ನದಿಗಳು ತುಂಬ ಇಂಪಾರ್ಟೆಂಟ್ ನಮ್ಮ ಜನ್ರೇಷನ್ಸ್ ಮುಂದೋಗಲಿಕ್ಕೆ. ಈಗ ಲಾಟ್ಸ್ ಆಫ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಬೌಟ್ ಪ್ರೊಟೆಕ್ಷನ್ ಆಫ್ ರಿವರ್ಸ್ ಮತ್ತು ಸಸ್ಟೈನಬಿಲಿಟಿ ಆಫ್ ರಿವರ್ಸ್. ಯಾಕೆ ಅಂತ ನಮ್ಮ ನೆಕ್ಸ್ಟ್ ಜನ್ರೇಷನ್ಸ್ಗೆ ನಾವು ನೀರು ಕೊಡಬೇಕು, ಮತ್ತು ಒಳ್ಳೆಯದು ಇಕಾಲಜಿ ಕೊಡಬೇಕು, ಎನ್ವೈರ್ಮೆಂಟ್ ಕೊಡಬೇಕು. ಅದಕ್ಕೋಸ್ಕರ ಕೂಡ ಫ್ರಮ್ ದಟ್ ಆ್ಯಂಗಲ್ ಆಲ್ಸೋ ನೀವು ವಿಚಾರ ಮಾಡಿದಂತೆ ನಿಮಗೆ ಗೊತ್ತಾಗ್ತದೆ. ನಾವು ಇಫ್ ವಿ ಸ್ಟಾಪ್ ಯೂಸಿಂಗ್ ರಿವರ್ ಸ್ಯಾಂಡ್ ಇಟ್ ಈಸ್ ಬೆಟರ್ ಫಾರ್ ದಿ ನೆಕ್ಸ್ಟ್ ಜನ್ರೇಷನ್ಸ್. ಯಾಕೆ ಅಂತ ನಾವು ರಿವರ್ಸ್ನೆಲ್ಲ ಪ್ರಿಸರ್ವ್ ಮಾಡ್ತಾ ಇದ್ದೀವಿ. ತುಂಬ ಮೂಮೆಂಟ್ಸ್ ನಡೆಸ್ತಾ ಇದೆ ಈಗ ನಮ್ಮ ಕಂಟ್ರಿದಲ್ಲಿ. ಎಸ್ಪೆಷಲಿ ಸದ್ಗುರು ಜಗ್ಗಿ ವಾಸುದೇವ್ ಒಂದು ಮಿಷನ್ ತೊಗೊಂಡಿದ್ದಾರೆ, ಪ್ರೊಟೆಕ್ಷನ್ ಆಫ್ ರಿವರ್ಸ್, ರೀಚಾರ್ಜಿಂಗ್ ಆಫ್ ರಿವರ್ಸ್ ಪ್ರೊಟೆಕ್ಷನ್ ಮೇಲೆ. ಈಗ ನಾವು ಎಲ್ಲ ರಿವರ್ಸ್ ಆ್ಯಂಡ್ ತೊಗೊಂಡಿದ್ದಂಥ ನೆಕ್ಸ್ಟ್ ಜನ್ರೇಷನ್ಗೆ ಅದು ಡೆಫಿನೆಟ್ಲಿ ಇಕಾಲಜಿ ಎನ್ವೈರ್ಮೆಂಟ್ಗೆ ಖಂಡಿತವಾಗಿ ಇಂಪ್ಯಾಕ್ಟ್ ಬರ್ತದೆ. ಸೊ ಇಟ್ ಈಸ್ ಅವರ್ ಡ್ಯೂಟಿ, ನಮ್ಮ ಪ್ರತಿ ಸಿಟಿಸನ್ದು ಡ್ಯೂಟಿ ಆಗ್ತದೆ ರಿವರ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಮಾಡಲಿಕ್ಕೆ. ಅಟ್ ದಿ ಸೇಮ್ ಟೈಮ್
ಅಟ್ ದಿ ಸೇಮ್ ಟೈಮ್ ನಮ್ಮ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಮುಂದೋಗಬೇಕು, ನಮ್ಮ ಮನೆ ನಾವೆಲ್ಲ ಕಟ್ಟಬೇಕು, ಎಲ್ಲ ಬಿಲ್ಡಿಂಗ್ಸ್ ಆಗಬೇಕು, ಬಿಲ್ಡಿಂಗ್ಸ್ ಬೇಕು, ಹೈವೇಸ್ ಬೇಕು, ಸೋ ಮೆನಿ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್, ಇಂಡಸ್ಟ್ರೀಸ್ ಬೇಕು. ಇದೆಲ್ಲ ಮಾಡಲಿಕ್ಕೆ ದ ಕ್ವಾಂಟಿಟಿ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಅಷ್ಟು ಸ್ಯಾಂಡ್ ನಮಗೆ ಸಿಗ್ದಿಲ್ಲ. ಸೊ ನಾವು ಯೋಚನೆ ಮಾಡಬೇಕು, ಇದಕ್ಕೆ ಆಲ್ಟರ್ನೇಟಿವ್ ಏನು. ರಿವರ್ ಸ್ಯಾಂಡ್ಗೆ ಆಲ್ಟರ್ನೇಟಿವ್ ಬೆಸ್ಟ್ ಈಸ್ ಎಮ್ ಸ್ಯಾಂಡ್ ಅಂತ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್. ನಾನು ಇದಕ್ಕೆ ಮುಂಚೆ ಹೇಳಿದ್ದೀನಿ, ರಿವರ್ ಸ್ಯಾಂಡ್ದಿಂದ ನಿಮಗೆ ಪಾರ್ಟಿಕಲ್ ಸ್ವಲ್ಪ ಗ್ಲೋಬ್ ಥರ ಬರ್ತದೆ, ಬಾಲ್ ಥರ ಬರ್ತದೆ. ಇಫ್ ಇಟ್ ಈಸ್ ಮಿಕ್ಸ್ಡ್ ಇನ್ ದಿ ನಾರ್ಮಲಿ ಇಟ್ ಈಸ್ ಮಿಕ್ಸ್ಡ್ ಇನ್ ಯೂಸ್ಡ್ ಇನ್ ಪ್ರಿಪೇರಿಂಗ್ ಕಾಂಕ್ರೀಟ್. ಇದಕ್ಕೆ ನೀವು ಎಮ್ ಸ್ಯಾಂಡಿಗೆ ಕಂಪೇರ್ ಮಾಡುವಾಗ ಎಮ್ ಸ್ಯಾಂಡ್ ವಿಲ್ ಗಿವ್ ಬೆಟರ್ ಸ್ಟ್ರೆಂಗ್ತ್. ಯಾಕೆ ಅಂತ, ಎಮ್ ಸ್ಯಾಂಡ್ನಲ್ಲಿ ನೀವು ಕ್ಯೂಬಿಕಲ್ ಪಾರ್ಟಿಕಲ್ಸ್, ನಾಟ್ ರೌಂಡ್, ಕ್ಯೂಬಿಕಲ್ ಪಾರ್ಟಿಕಲ್ಸ್ ಬರ್ತದೆ. ಸರ್ ನಮಸ್ತೆ. ಇತ್ತೀಚೆಗೆ ನಮ್ಮ ರಿವರ್ ಸ್ಯಾಂಡ್ಗಿಂತ ಎಮ್ ಸ್ಯಾಂಡ್ ತುಂಬ ಉತ್ತಮವಾಗಿದೆ ಅಂತ ಜನಗಳ ಅಭಿಪ್ರಾಯ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯಗಳೇನು? ಎಮ್ ಸ್ಯಾಂಡ್ ಸರ್ಕಾರ 2016ರಿಂದ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಬಂತು. ಅಂದರೆ ಒಂದು ಸರ್ಕಾರದ ಒಂದು ಸಮಾಜದಲ್ಲಿ ಸ್ಯಾಂಡಿಗಿರುವ ಡಿಮ್ಯಾಂಡಿಗೆ ಸರಿಯಾಗಿ ರಿವರ್ ಸ್ಯಾಂಡ್, ಫಿಲ್ಟರ್ ಸ್ಯಾಂಡನ್ನು ಮುಖಾಂತರ ಪೂರೈಕೆ ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ. ಎರಡನೇದಾಗಿ ಕ್ವಾಲಿಟಿ ರಿವರ್ ಸ್ಯಾಂಡ್, ಫಿಲ್ಟರ್ ಸ್ಯಾಂಡ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ಎಮ್ ಸ್ಯಾಂಡೇ ಕ್ವಾಲಿಟಿಯಾಗಿ ಸಿರುವಂಥದ್ದು. ಎಮ್ ಸ್ಯಾಂಡೇ ಸರ್ವಕಾಲಿಕವಾಗಿ ಅದು ಒಂದು ಉತ್ತಮ ಕ್ವಾಲಿಟಿ ಸ್ಯಾಂಡ್ ಅಂತೇಳಿ ಸರ್ಕಾರ ಅದಕ್ಕೆ ಆಲೋಚನೆ ಮಾಡಿ 2016ರಿಂದ ಎಮ್ ಸ್ಯಾಂಡ್ ಉತ್ಪಾದನೆಗೆ ನಮಗೆ ಅವಕಾಶ ಮಾಡಿಕೊಟ್ಟಿದೆ. ಇದರಲ್ಲಿ ಏನು ಬೆನಿಫಿಟ್ಗಳಂತೇಳಿದರೆ, ಒಂದು ಈ ರಿವರ್ ಸ್ಯಾಂಡ್, ಫಿಲ್ಟರ್ ಸ್ಯಾಂಡ್ ಗಾಳಿಸುವಾಗ 10 to 30% ವೇಸ್ಟೇಜ್ ಬರ್ತದೆ. ನಮ್ಮ ಪಿ ಸ್ಯಾಂಡ್, ಪ್ಲಾಸ್ಟರಿಂಗ್ ಸ್ಯಾಂಡ್, ಪಿ ಸ್ಯಾಂಡ್ ಅಂತ ಹೇಳ್ತೇವೆ, ಮತ್ತು ಎಮ್ ಸ್ಯಾಂಡ್, ಲ್ಯಾಟ್ರೈಟ್ ಸ್ಟೋನು ಮತ್ತು ಕಾಂಕ್ರೀಟ್ ಎಲ್ಲ ಯೂಸ್ ಮಾಡುವಂಥ ಸ್ಯಾಂಡಿಗೆ ಎಮ್ ಸ್ಯಾಂಡ್ ಅಂತ ಹೇಳ್ತೇವೆ. ಈ ಪಿ ಸ್ಯಾಂಡ್, ಎಮ್ ಸ್ಯಾಂಡ್ಗಳಲ್ಲಿ ಇದು ಯಾವುದೇ ವೇಸ್ಟೇಜ್ಗಳಿರಲ್ಲ. ಮತ್ತು ಎರಡು ಕ್ವಾಲಿಟಿ ಡಿವೈಡ್ ಆಗಿ ಸಿಗ್ತದೆ. ನಿಮಗೆ ಪ್ಲಾಸ್ಟರಿಂಗ್ ಬೇಕಾದರೆ ಪ್ಲಾಸ್ಟರಿಂಗ್ ಸ್ಯಾಂಡ್ ಸಿಗ್ತದೆ, ಮತ್ತು ಕಲ್ಲುಗಟ್ಟಲಿಕ್ಕೆ ಸ್ಲ್ಯಾಬ್ ಸ್ಯಾಂಡ್ ಸಿಗ್ತದೆ. ಮೂರನೇದಾಗಿ ಇದು ಗಾಳಿಸುವಂಥದ್ದು ಕೆಲಸ ಇಲ್ಲ, ಲೇಬರ್ಸ್ ಉಳಿತದೆ. ಅದು ಕೂಡ ನಮ್ಮ ಈ ಮಲೆನಾಡು ಏರಿಯಾಗಳಲ್ಲಂತೂ ಮಳೆಗಾಲದಲ್ಲಿ ಗಾಳಿಸ್ಲಿಕ್ಕೇ ಕಷ್ಟ ಆಗ್ತದೆ. ಅದು ಒಳಗಡೆ ಕೊಂಡೋಗಿ ಹಾಕಬೇಕು ಬಿಲ್ಡಿಂಗ್ ಒಳಗಡೆ, ಮತ್ತು ಅಲ್ಲಿ ಡ್ರೈ ಆದ ನಂತರ ಗಾಳಿಸ್ಬೇಕು. ಇದೆಲ್ಲ ಸಮಸ್ಯೆಗಳುಂಟು. ಇದು ಈ ಗಾಳಿಸುವಂಥ ಸಮಸ್ಯೆನೇ ಇಲ್ಲ, ಇದು ಫಿಲ್ಟ್ರಾಗಿ ಬರ್ತದೆ. ಮತ್ತು ಇದರಲ್ಲಿ ಯಾವುದೇ ಕೆಸರು, ಮಣ್ಣು ಮಿಶ್ರಣ ಏನೂ ಇರುವುದಿಲ್ಲ. ಇದು ಜಲ್ಯುತ್ಪನ್ನಗಳನ್ನೇ ಕ್ರಷ್ ಮಾಡಿ ಎಮ್ ಸ್ಯಾಂಡ್ ಮಾಡೋದು. ಇದು ಮಟ್ಟಿ ಕಲ್ಲಲ್ಲ. ನಮ್ಮದು ಸ್ಯಾಂಡಲ್ ಏನಂದರೆ ನಮ್ಮ ಊರಿನಲ್ಲಿರುವ ಕಲ್ಲುಗಳೇ ನದಿಗೆ ಹೋಗಿ ಅಲ್ಲಿ ಅದು ಇದಾಗಿ ಆ ನದಿಯಲ್ಲಿ ಆ ಮಟ್ಟಿ ಕಲ್ಲೇ ಹೊಯ್ಗೆಯಾಗಿ ಸಿಗೋದು, ಕೆಂಪು. ಅದು ನಮ್ಮದಾಗೆಲ್ಲ ಕಲ್ಲು ಘನಗಟ್ಟಿಯಾಗಿರುವಂಥ ಏನು ನಾವು ಬಿಲ್ಡಿಂಗಿಗೆ ಎಗ್ರಿಗೇಟ್ ಎಲ್ಲ ಜಲ್ಲಿ ಎಲ್ಲ ಏನು ಯೂಸ್ ಮಾಡ್ತೇವೆ ಕಾಂಕ್ರೀಟಿಗೆ, ಅದೇ ಜಲ್ಲಿಯನ್ನು ಹುಡಿ ಮಾಡಿ ಎಮ್ ಸ್ಯಾಂಡ್ ಮಾಡೋದು. ಆದ್ದರಿಂದ ಈ ಕ್ವಾಲಿಟಿ ಒಂದು ಡೆನ್ಸಿಟಿಯಲ್ಲಿಯೂ ಅಂದರೆ ಅದು ಇದರಲ್ಲಿ ಕೂಡ ಅದು ಘನಗಟ್ಟಿಯಾಗಿ ನಿಲ್ತದೆ. ಎಮ್ ಸ್ಯಾಂಡ್ ಕ್ವಾಲಿಟಿಯಲ್ಲಿ ಇರ್ತದೆ. ಮತ್ತು ಒಂದು ದೊಡ್ಡ ಸಮಸ್ಯೆ ನಮ್ಮಲ್ಲಿ ಈ ಕೋಸ್ಟಲ್ ಏರಿಯಾದಲ್ಲಿ, ಈ ಗ್ರಾಮೀಣ ಪ್ರದೇಶಗಳಲ್ಲಿ ಇಲ್ಲ. ಇಲ್ಲಿ ಸಿಹಿ ನೀರಿನಲ್ಲಿ ಉಪ್ಪು ಸ್ಯಾಂಡ್ ತೆಗಿತಾರೆ, ಸಮಸ್ಯೆ ಬರೋದಿಲ್ಲ. ಈ ಸಮುದ್ರದಿಂದ 1 ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ಈ ಉಪ್ಪು ನೀರು ಹಿಂದಕ್ಕೆ ಬರ್ತದೆ. ಡಿಸೆಂಬರ್ 15ರಿಂದ ಜೂನ್ 15 ತನಕ. ಈ ಡಿಸೆಂಬರ್ 15ರಿಂದ ಜೂನ್ 15 ತನಕ ಏನು ಅಲ್ಲಿ ಸ್ಯಾಂಡ್ ತೆಗಿತಾರೆ, ಆ ಸಮುದ್ರದ ನೀರು ಹಿಂದೆ ಬಂದಿರ್ತದೆ. ಜೂನ್ 15ರಿಂದ ಡಿಸೆಂಬರ್ 15 ತನಕ ಈ ನಮ್ಮ ಮಳೆ ಇರ್ತದೆ, ಸಿಹಿ ನೀರು ಅಲ್ಲಿ ಹೋಗಿ ಅಲ್ಲಿ ಡ್ಯಾಶಿಂಗ್ ಕೊಟ್ಟು ಸಮುದ್ರಕ್ಕೆ ಉಪ್ಪು ನೀರಿನ ಅಂಶ ಹಿಂದೆ ಹೋಗ್ತದೆ, ಸಿಹಿ ನೀರು ಆಚೆ ಇರ್ತದೆ. ಆ ಸಮಯದಲ್ಲಿ ಸಮಸ್ಯೆ ಇರುವುದಿಲ್ಲ. ಆದರೆ ಡಿಸೆಂಬರ್ 15ರಿಂದ ಜೂನ್ 15 ತನಕ ಏನು ಸಮುದ್ರದ ಬದಿಯ ನದಿಗಳಲ್ಲಿ ಉಪ್ಪು ನೀರು ಇರುವ ಸಂದರ್ಭದಲ್ಲಿ ಏನು ಹೊಯ್ಗೆ ತೆಗಿತಾರೆ, ಅದು ಸಾಲ್ಟ್ ಸ್ಯಾಂಡ್ ಆಗಿರ್ತದೆ.
ಅದರಲ್ಲಿ ಸ್ಯಾಂಡಲ್ಲಿ ಉಪ್ಪು ನೀರು ಕೂಡ ಮಿಶ್ರಣವಾಗಿ ಉಪ್ಪಿನಂಶ ಇರ್ತದೆ. ಇದು ಸಿಮೆಂಟನ್ನು ಕರಗಿಸ್ತದೆ, ಕಬ್ಬಿಣವನ್ನು ಕರಗಿಸ್ತದೆ. ಇದು ದೊಡ್ಡ ದುರಂತ. ನಮ್ಮದು ಎಲ್ಲ ರೆಡಿ ಮಿಕ್ಸ್ ಪ್ಲ್ಯಾಂಟ್ಗಳಿರೋದು ನಮ್ಮ ಕೋಸ್ಟಲ್ ಏರಿಯಾದಲ್ಲಿ, ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲೆಲ್ಲ ಇರೋದು. ಅಲ್ಲಿಗೆ ಈ ನಮ್ಮ CRZ ಏರಿಯಾದ ಡಿಸೆಂಬರ್ 15ರಿಂದ ಜೂನ್ 15ರ ತನಕ ಸಪ್ಲೈ ಆಗುವ ಸ್ಟ್ಯಾಂಡ್ಗಳಲ್ಲಿ ಉಪ್ಪಿನಂಶ ಜಾಸ್ತಿ ಇರ್ತದೆ. ಇದು ಕೂಡ ನಮ್ಮ ಬಿಲ್ಡಿಂಗಿನ, ನಮ್ಮ ಕಟ್ಟಡಗಳ ಭದ್ರತೆಗೆ ಒಂದು ದೊಡ್ಡ ಮಾರಕವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಇದು ಒಂದು ಪರಿಣಾಮವನ್ನು ಬೀರ್ತಾ ಇದೆ. ಆದ್ದರಿಂದ ಸಾಲ್ಟ್ ಸ್ಯಾಂಡ್ ಇರುವುದಿಲ್ಲ ಸ್ಯಾಂಡಲ್ಲಿ. ಸ್ಯಾಂಡ್ ಏನಿದ್ರು ಕ್ವಾಲಿಟಿ ಸ್ಯಾಂಡ್, ಇದು ಬಂಡೆಯಿಂದ ಮಾಡುವಂಥದ್ದು. ಮತ್ತು ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುವಾಗ ಸಮಸ್ಯೆ, ಅದು ಎಲ್ಲಿ ಸಿಗ್ತದಂತ ಗೊತ್ತಿರೋದಿಲ್ಲ. ಇದೆಲ್ಲ ಯಾವುದು ಸಮಸ್ಯೆ ಇರೋದಿಲ್ಲ. ಇದು ಕಾನೂನುಬದ್ಧವಾಗಿ ಪರ್ಮಿಟಲ್ಲಿ ಹೋಗ್ತದೆ. ಎಲ್ಲ ಪರ್ಮಿಟ್ ಎಲ್ಲ ಇನ್ಕ್ಲೂಡಿಂಗ್ ಆಗಿ 4,000 ರೂಪಾಯಿ ದರಕ್ಕೆ ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ ನಮ್ಮ ಮನೆ ಬಾಗಿಲಿಗೆ ಸ್ಯಾಂಡ್ ಬಂದು ಬೀಳ್ತದೆ. ಆದ್ದರಿಂದ ಈ ಕಾನೂನಿನ ತೊಡಕು, ಟ್ರಾನ್ಸ್ಪೋರ್ಟ್ ಸಮಸ್ಯೆ ಏನೂ ಇರೋದಿಲ್ಲ. ಅದು ಕೂಡ ಈಗ ರಿವರ್ ಸ್ಯಾಂಡಿಗೆ 5,000 ತನಕ ಬೀಳ್ತದೆ ಮನೆ ಬಾಗಿಲಿಗೆ ಬಂದು ಬಿಡುವಾಗ. ಅಂದರೆ 3 ಯೂನಿಟಿಗೆ 15,000 ತನಕ ತೆಗಿತಾರೆ. ಇದು 4,000ದಾಗೆ 12,000 ಮಾತ್ರ ಆಗೋದು. 3 ಯೂನಿಟಿಗೆ 3,000 ಉಳಿಯುತ್ತದೆ. ಯೂನಿಟಿಗೆ 1,000 ರೂಪಾಯಿಯಷ್ಟು ರೇಟ್ ಕೂಡ ಕಮ್ಮಿ ಆಗ್ತದೆ. ಆದ್ದರಿಂದ ಎಲ್ಲ ವಿಚಾರವನ್ನು ಆಲೋಚಿಸುವಾಗ ನಮಗೆ ಸ್ಯಾಂಡೇ ಅದಕ್ಕೆ ಈ ನಮ್ಮ ಸಮಾಜದ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ, ಖಾಸಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸ್ಯಾಂಡೇ ಪೂರಕವಾಗಿರುವಂಥ ಸ್ಯಾಂಡ್ ಉತ್ಪನ್ನ ಅಂತೇಳಿ ನಮ್ಮ ಭಾವನೆಯಾಗಿದೆ. ನಾವು ಅದಕ್ಕೆ ಸರಿಸುಮಾರು ಎಷ್ಟು ಡಿಮಾಂಡ್ಸ್ ಉಂಟು ಇಡೀ ಸ್ಟೇಟಲ್ಲಿ, ಅದಕ್ಕೆ ಸರಿಯಾಗಿ ಎಲ್ಲ ಜಿಲ್ಲೆಗಳಲ್ಲಿ ನಾವು 4-4, 5-5 ಸ್ಯಾಂಡ್ ಯೂನಿಟ್ಗಳನ್ನು, ಅದು ಸಿಸ್ಟಮ್ಯಾಟಿಕ್ ಯೂನಿಟ್ಗಳು, ಒಟ್ಟಾರೆ ಅದು ಮಾಡಲಿಕ್ಕಾಗಲ್ಲ. ಡಸ್ಟನ್ನು ಕೊಡುವಂಥದ್ದು ಇಂಥದ್ದೆಲ್ಲ ತಪ್ಪು ಅಭಿಪ್ರಾಯ ಜನರ ಮುಂದೆ ಉಂಟು. ಡಸ್ಟನ್ನು ಸ್ಯಾಂಡ್ ಅಂತ ಕರೀಲಿಕ್ಕಾಗಲ್ಲ. ಡಸ್ಟನ್ನು ನೀರಿನಲ್ಲಿ ಅದನ್ನು ಫಿಲ್ಟ್ರ್ ಮಾಡಿ ಅದನ್ನು ಪ್ಲಾಸ್ಟಿಂಗ್ ಸ್ಯಾಂಡ್ ಮತ್ತು ಸ್ಯಾಂಡ್ ಆಗಿ 2 ಸ್ಕ್ರೀನಿಂಗ್ ಮಾಡಿ ಅದನ್ನು ಜನರಿಗೆ ನಾವು ಪ್ರಾಡಕ್ಟನ್ನು ನಾವು ಕೊಡ್ತೇವೆ. ಆದ್ದರಿಂದ ಒಂದು ಉತ್ತಮವಾದಂಥ ಈ ಒಂದು ಸ್ಯಾಂಡನ್ನು ಎಲ್ಲರೂ ಉಪಯೋಗಿಸಬೇಕು ಅಂತೇಳಿ ಈ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಂಡು ನೀವು ನಿಮ್ಮ ಖಾಸಗಿ ಇದಿರ್ಬೋದು ಅಥವಾ ಸರ್ಕಾರಿ ಕಾಮಗಾರಿಗಳಿರ್ಬೋದು, ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ನೋಡಬೇಕು. ನಮ್ಮ ಕಾಮಗಾರಿಗಳು ಭದ್ರವಾಗಿರಬೇಕು, ಸರ್ಕಾರಿ ಕಾಮಗಾರಿಗಳು ಕೂಡ. ಆದ್ದರಿಂದ ಭದ್ರತೆಯ ಮತ್ತು ಒಂದು ಸಮರ್ಪಕವಾದ ಕಾಮಗಾರಿ ನಿರ್ವಹಣೆ ದೃಷ್ಟಿಯಿಂದ ಸ್ಯಾಂಡಿಗೆ ಎಲ್ಲರೂ ಉತ್ತೇಜನ ಕೊಡಬೇಕು ಅಂತೇಳಿ ನಾನು ಕೋರುತ್ತೇನೆ. ನನ್ನ ಹೆಸರು ಮೋಹಿತ್ ಕುಮಾರ್ ಅಂತ. ನಾನು ಮಾತಾ ಬಿಲ್ಡರ್ಸಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೇನೆ. ಸ್ಯಾಂಡ್ ಬಗ್ಗೆ ಹೇಳಬೇಕಂದ್ರೆ, ನಮಗೀಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 5-6 ತಿಂಗಳು ಸ್ಯಾಂಡಿನ ಸಮಸ್ಯೆ ಆಗುತ್ತೆ. ಆದ್ದರಿಂದ ನಮಗೆ ಅದರಲ್ಲಿ ಸ್ಯಾಂಡ್ ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ನಮಗೆ ಆ ಸ್ಯಾಂಡ್ ಎಲ್ಲ ಸಂದರ್ಭಗಳಲ್ಲೂ ನಮಗೆ ನಮ್ಮ ಕನ್ಸ್ಟ್ರಕ್ಷನ್ಗೆ ಯೂಸ್ ಆಗುತ್ತೆ. ಈಗ ಮರಳು ಮತ್ತು ಸ್ಯಾಂಡಿಗೆ ಕಂಪೇರ್ ಮಾಡೋದಾದರೆ ಸ್ಯಾಂಡ್ ಬೆಟರ್. ಯಾಕಂದರೆ ಈಗ ನಾವು ಯೂಸ್ ಮಾಡ್ತಾ ಇದ್ದೇವೆ, 2 ಮರಳು ಯೂಸ್ ಮಾಡ್ತೇವೆ, ಸ್ಯಾಂಡ್ ಯೂಸ್ ಮಾಡ್ತೇವೆ. ಆದ್ದರಿಂದ ಬೆಟರ್ ಈ ಸ್ಯಾಂಡ್ ಬೆಟರ್ ಆಗಿದೆ ಬಿಲ್ಡಿಂಗ್ಗೆ. ನಮಗೆ ಯಾವುದೇ ಕನ್ಸ್ಟ್ರಕ್ಷನಲ್ಲಿ ನಮಗೆ ಬೇಕಿದ್ರೆ ಸ್ಯಾಂಡು ಸಿಗುತ್ತೆ, ಸ್ಯಾಂಡು ಸಿಗುತ್ತೆ. ನಮಗೆ ಯಾವ ಸೈಜ್ ಬೇಕು, ಥಿಕ್ನೆಸ್, ಅದಕ್ಕೆ ಬೇಕಾದ ರೀತಿಯಲ್ಲಿ ನಮಗೆ ಬಳಸ್ಕೋಬೋದು. ಅಂದರೆ ಇದರಲ್ಲಿ ನಮಗೆ ಜಾಸ್ತಿ ವೇಸ್ಟೇಜ್ ಅಂತ ಏನು ಸಿಗಲ್ಲ. ನಮಗೀಗ ಮರಳಲ್ಲಿ ಅಂದರೆ ಗಾಳಿಸಬೇಕು, ಅದರಲ್ಲಿ ಚಿಪ್ಪು, ಕಲ್ಲು, ಮಣ್ಣು ಎಲ್ಲ ಸಿಗುತ್ತೆ, ಮತ್ತು ಗ್ಲೇ ಮಿಕ್ಸ್ ಆಗಿರುತ್ತೆ. ಆದರೆ ಸ್ಯಾಂಡಲ್ಲಿ ಅಂಥದ್ದು ಯಾವುದೇ ರೀತಿಯಂಥ ಒಂದು
ಇದಿರಲ್ಲ. ಯಾಕಂದರೆ ನಮಗೆ ಪ್ಯೂರ್ಲಿ ರೆಡಿಯಾಗಿ ಬರುವಾಗಲೇ ಎಮ್ ಸ್ಯಾಂಡ್ ಅಂದರೆ ನಮಗೆ ಆಲ್ರೆಡಿ ಬಾರ್ಡ್ರಸ್ ಕ್ರಷಿಂಗ್ ಆಗಿ ಅದರಿಂದ ತೆಗೆಯುವಂಥ ಗಾಲ್ಸಿ ತೆಗೆಯುವಂತಹ ಒಂದು ಒಂದು 2 mm 3 mm ಆ ಸೈಜಿನ ಒಂದು ಪುಡಿಯಾಗಿರೋದ್ರಿಂದ ನಮಗೆ ಅದು ಬಹಳ ಉತ್ತಮ ರೀತಿಯಲ್ಲಿ ಅದಕ್ಕೆ ಸಿಮೆಂಟ್ ಕೂಡ ಒಳ್ಳೆ ರೀತಿಯಲ್ಲಿ ಮ್ಯಾಚ್ ಆಗುತ್ತೆ. ಸಿಮೆಂಟ್ ಕೂಡ ಮ್ಯಾಚ್ ಆಗಿ ಹಿಡಿದು ನಮ್ಮ ಕನ್ಸ್ಟ್ರಕ್ಷನಲ್ಲಿ ಒಳ್ಳೆ ರೀತಿಯಲ್ಲಿ ಕಾರ್ಯ, ನಮ್ಮ ಕೆಲಸಗಾರರಿಗೂ ಒಳ್ಳೆ ರೀತಿಯ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಒಳ್ಳೆ ರೀತಿ ಉತ್ತಮವಾದಂಥ ಒಂದು ಇದು ಅಂತ ಹೇಳ್ಬೋದು. ನನ್ನ ಹೆಸರು ಗುರುರಾಜರಾವ್ ಅಂತ, ಮಾತಾ ಡೆವಲಪರ್ಸಿಂದ ಮಾತಾಡ್ತಿರೋದು. ಮಾತಾ ಡೆವಲಪರ್ಸ್ ಅಂದರೆ ನಾವು ಇಲ್ಲಿ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ಸ್ವಲ್ಪ ಅಂದರೆ ಈಗ ನಾವು ಇಲ್ಲಿ ಸ್ಯಾಂಡಿಂದನೇ ಯೂಸ್ ಮಾಡ್ಕೊತ ಬರ್ತಿದ್ದೀವಿ. ಬಿಕಾಸ್ ಇದು ಇಲ್ಲಿ ಸ್ಯಾಂಡ್ ಕ್ರೈಸಿಸ್ ಏನಿರುತ್ತೆ, ಹೀಗಾಗಿ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ಸ್ ಬರ್ತವೆ. ಅದ್ರ ಬದಲು ನಾವು ಎಮ್ ಸ್ಯಾಂಡ್ ಕೂಡ ಯೂಸ್ ಮಾಡ್ಕೋಬೋದು. ಎಮ್ ಸ್ಯಾಂಡ್ ಏನಂದರೆ ಈಗ ನಾವು ಬೋಲ್ಡರ್ಸಿಂದ ಅದನ್ನು ಕ್ರಿಯೇಟ್ ಮಾಡ್ಕೊಂಡು ಅಥವಾ ಅದು ಕ್ರಷ್ ಮಾಡ್ಕೊಂಡು ಎಮ್ ಸ್ಯಾಂಡ್ ನಾವು ಪ್ರಿಪೇರ್ ಏನು ಮಾಡ್ತೀವಿ, ಅದರಲ್ಲಿ ಸ್ಟ್ರೆಂತ್ ಕೂಡ ಜಾಸ್ತಿ ಇರುತ್ತೆ. ಅದನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೆ ಬಿಲ್ಡಿಂಗ್ದು ಏಜ್ ಕೂಡ ಜಾಸ್ತಿ ಬರುತ್ತೆ. ಮತ್ತು ಉಳಿದಂತೆ ಏನಂದರೆ ಕಾಸ್ಟ್ ಕಂಟ್ರೋಲ್ ಕೂಡ ಆಗೋಗುತ್ತೆ. ಸ್ಯಾಂಡ್ ಅಂದರೆ ಈಗ ನಮಗೆ ರೈನಿ ಸೀಸನ್ನಾಗ ಸ್ಯಾಂಡೇ ಸಿಗೋದಿಲ್ಲ, 5 ತಿಂಗಳು 6 ತಿಂಗಳು ಸ್ಯಾಂಡ್ ಸಿಗೋದಿಲ್ಲ. ಆವಾಗ ಕಾಸ್ಟ್ ಆಫ್ ಸ್ಯಾಂಡ್ ಜಾಸ್ತಿ ಆಗುತ್ತೆ. ಇದ್ರ ಬದಲು ಎಮ್ ಸ್ಯಾಂಡ್ ಮಾಡೋದ್ರಿಂದ ನಮಗೆ ಯೂಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಉಪಯುಕ್ತ ಮಾಹಿತಿಗಳಿಗಾಗಿ ಉಡುಪಿ ಜಿಲ್ಲೆಯ ನಂಬರ್ 1 ವಾರ್ತಾವಾಹಿನಿ ಸ್ವಯಂ ಟೈಮ್ಸ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.